ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಈ ಥರ ಸೆಂಟೆನ್ಸ್ಗಳನ್ನ ಹೇಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಸ್ಟ್ರಕ್ಚರ್ ಇದೆ, ನೀವು ಅದನ್ನು ಫಾಲೋ ಮಾಡಿದರೆ ಸಾಕು. ಸೊ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಬಟ್ ಕಂಜಂಕ್ಷನ್ನ ಹೇಗೆ ಯೂಸ್ ಮಾಡಬೇಕಂತ ಹೇಳಿದ್ನಲ್ಲ, ಸೊ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ ಕ್ಲಾಸ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಕೆಳಗಡೆ ನನ್ನ ಚಾನಲ್ ನೇಮ್ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆಲ್ಲ ಕ್ಲಾಸ್ಗಳು ಸಿಗುತ್ತೆ. ಸೊ ಇವತ್ತು ನಾನು ಹೇಳ್ಕೊಡ್ತಾರೋ ಸೆಂಟೆನ್ಸ್ಗಳನ್ನ ನೀವು ಇಂಗ್ಲೀಷ್ನಲ್ಲಿ ಮಾಡಬೇಕಂದ್ರೆ ಈ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ. ನೋ ಚಾಯ್ಸ್ ಬಟ್ ಟು ಪ್ಲಸ್ ಬೇಸ್ ವರ್ಬ್ನ ಹಾಕಿ. ರೈಟ್, ಈ ಸ್ಟ್ರಕ್ಚರ್ ಯಾವುದೇ ಟೆನ್ಸಲ್ಲಾದರೂ ಇದನ್ನು ಆ್ಯಸ್ ಇಟ್ ಈಸ್ ಇದೇ ಥರನೇ ಇಡಿ, ಏನೂ ಚೇಂಜಸ್ ಮಾಡಬೇಡಿ. ರೈಟ್, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ನಲ್ಲಿ ಈ ಸ್ಟ್ರಕ್ಚರ್ ಇದೇ ಥರನೇ ಇರುತ್ತೆ. ಇಲ್ಲೇನು ವರ್ಬ್ ಫಾರ್ಮ್ ಚೇಂಜ್ ಆಗಲ್ಲ. ಯಾವಾಗ ಹೇಳ್ತೀವಿ ಅಂದರೆ ನಮಗೊಂದು ಕೆಲಸ ಮಾಡೋದಕ್ಕೆ ಬಿಟ್ಟರೆ ಬೇರೆ ಇನ್ನೇನೂ ಚಾಯ್ಸ್ ಇರಲಿಲ್ಲ, ನಾವು ಅದನ್ನೇ ಮಾಡಬೇಕಾಯ್ತು, ಆರ್ ಅದನ್ನೇ ಈಗ ಮಾಡಲೇಬೇಕು, ಆರ್ ಫ್ಯೂಚರ್ನಲ್ಲಿ ಅದನ್ನು ಮಾಡಲೇಬೇಕು, ಬೇರೆ ದಾರಿ ಇಲ್ಲ ಅಂತ ಹೇಳೋವಾಗ ಈ ಸ್ಟ್ರಕ್ಚರ್ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಹೋಗೋದು ಬಿಟ್ಟು ನನಗೆ ಬೇರೆ ಚಾಯ್ಸೇ ಇರಲಿಲ್ಲ ಅಂದರೆ ಪಾಸ್ಟ್ನಲ್ಲಿ ನಾನು ಅಲ್ಲಿಗೆ ಹೋಗಲೇಬೇಕಾಗಿತ್ತು, ಸೊ ಹೋದೆ, ಇದನ್ನು ಹೇಳಬೇಕು. ಸೊ ಅವಾಗ ಹೇಳಿ, ಐ ಹ್ಯಾಡ್ ನೋ ಚಾಯ್ಸ್. ಐ ಹ್ಯಾಡ್, ಸೊ ಪಾಸ್ಟ್ ಟೆನ್ಸ್ ಇಲ್ಲೇ ತೋರಿಸ್ತಿದಲ್ವಾ, ಐ ಹ್ಯಾಡ್ ನೋ ಚಾಯ್ಸ್ ಬಟ್ ಟು ಗೋ. ನೋಡಿ, ಬಟ್ ಟು ಅಲ್ಲಿವರೆಗೂ ಅದನ್ನು ಹಾಗೆ ಇಡಿ. ನೋ ಚಾಯ್ಸ್ ಬಟ್ ಟು ಗೋ, ಹೋಗೋದು ಬಿಟ್ಟರೆ. ಸೊ ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡಿ, ಐ ಹ್ಯಾಡ್ ನೋ ಚಾಯ್ಸ್, ನನಗೆ ಯಾವುದೇ ಚಾಯ್ಸ್ ಇರಲಿಲ್ಲ. ಬಟ್ ಅನ್ನೋದು ಏನು ಮೀನಿಂಗ್ ಕೊಡ್ತಾ ಇದೆ, ಎಕ್ಸೆಪ್ಟ್, ಇದನ್ನು ಬಿಟ್ಟು. ಯಾವುದನ್ನು ಬಿಟ್ಟು ಅದ್ರ ಮುಂದೆ ಮೆನ್ಷನ್ ಮಾಡಿದ್ದೀವಿ ನೋಡಿ, ಟು ಗೋ, ಹೋಗೋದು ಬಿಟ್ಟು ಅನ್ನೋದು. ಇಲ್ಲಿ ಬಟ್ನ ನೀವು ಎಕ್ಸೆಪ್ಟ್ ಅಂತ ಅರ್ಥ ಮಾಡ್ಕೊಳ್ಳಿ. ರೈಟ್, ಅವನಿಗೆ ಓಡ್ ಹೋಗೋದು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ. ಇದು ಕೂಡ ಪಾಸ್ಟ್. ಟ್ರೈ ಮಾಡಿ. ಹಿ ಹ್ಯಾಡ್ ನೋ ಚಾಯ್ಸ್ ಬಟ್ ಟು ರನ್ ಅವೇ. ಸೊ ಇದನ್ನು ರ್ಯಾನ್ ಅಂತ ಹೇಳಬೇಡಿ, ಅದು ಬೇಸ್ ಫಾರ್ಮ್ನಲ್ಲೇ ಇರಬೇಕು. ಹಿ ಹ್ಯಾಡ್ ಅನ್ನೋದು ಪಾಸ್ಟ್ ಫಾರ್ಮ್ ತೋರಿಸ್ತಿದೆ, ಅದೇ ಎಂಟೈರ್ ಸೆಂಟೆನ್ಸ್ನ ಪಾಸ್ಟ್ ಮಾಡ್ತಿದೆ. ರೈಟ್, ಸೊ ಯಾವಾಗಲೂ ನೆನಪಿಟ್ಕೊಳ್ಳಿ, ಸೆಂಟೆನ್ಸ್ನಲ್ಲಿ ಬರೋ ಫಸ್ಟ್ ವರ್ಬೇ ಸೆಂಟೆನ್ಸ್ನ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ನ ಹೇಳುತ್ತೆ, ಅದ್ರ ಮುಂದೆ ಬರೋದಲ್ಲ. ಅವನಿಗೆ ನೀನು ನಿಜ ಹೇಳೋದು ಬಿಟ್ಟರೆ ನಿನಗೆ ಬೇರೆ ದಾರಿ ಇಲ್ಲ ಅಂದರೆ ನಿನಗೆ ಅವನಿಗೆ ನಿಜ ಹೇಳಲೇಬೇಕು. ಪ್ರೆಸೆಂಟ್ ಆಯ್ತಲ್ವಾ. ಯು ಹ್ಯಾವ್ ನೋ ಚಾಯ್ಸ್, ನೋಡಿ, ಯು ಹ್ಯಾವ್ ನೋ ಚಾಯ್ಸ್ ಬಟ್ ಟು ಟೆಲ್ ಹಿಮ್ ದ ಟ್ರೂತ್. ಯು ಹ್ಯಾವ್ ನೋ ಚಾಯ್ಸ್ ಬಟ್ ಟು ಟೆಲ್ ಹಿಮ್ ದ ಟ್ರೂತ್ ಅಂದರೆ ಈಗ ನೀನು ಅವನಿಗೆ ನಿಜ ಹೇಳಲೇಬೇಕು, ಬೇರೆ ದಾರಿ ಇಲ್ಲ. ಐ ಹ್ಯಾಡ್ ನೋ ಚಾಯ್ಸ್ ಬಟ್ ಟು ಆಕ್ಸೆಪ್ಟ್ ದ ಆಫರ್ ಅಂದರೆ ನಾನು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಯ್ತು. ಕಿರಣ್ ಹ್ಯಾಸ್ ನೋ ಚಾಯ್ಸ್ ಬಟ್ ಟು ಕ್ವಿಟ್. ಟ್ರೈ ಮಾಡಿ. ವಿ ಹ್ಯಾವ್ ನೋ ಚಾಯ್ಸ್ ಬಟ್ ಟು ರಿಸ್ಕ್ ಇಟ್. ಓಕೆ, ಸೊ ಇಲ್ಲಿ ರಿಸ್ಕ್ ಅನ್ನೋದೇ ವರ್ಬ್ ಥರ ಯೂಸ್ ಮಾಡಿದ್ವಿ. ರಿಸ್ಕ್ ಇಟ್ ಅಂದರೆ ಅವ್ನು ಕೆಲಸ ಮಾಡೋದಕ್ಕೆ ರಿಸ್ಕ್ ತಗೊಳ್ಳೋದು. ಓಕೆ, ಟೇಕ್ ರಿಸ್ಕ್ ಅನ್ಬೋದು, ಬಟ್ ಶಾರ್ಟ್ ಆಗಿ ನಾವು ಡೈರೆಕ್ಟ್ಲಿ ರಿಸ್ಕ್ ಇಟ್ ಅಂತ ಹೇಳ್ಬಿಡ್ಬೋದು, ಅಂದರೆ ರಿಸ್ಕ್ ತಗೊಳ್ಳೋದೆ. ವಿ ಹ್ಯಾವ್ ನೋ ಚಾಯ್ಸ್ ಬಟ್ ಟು ಕ್ಯಾನ್ಸಲ್ ದ ಟ್ರಿಪ್. ದೇ ಡೋಂಟ್ ಹ್ಯಾವ್ ಎನಿ ಆಲ್ಟರ್ನೇಟಿವ್. ಸೊ ಸ್ವಲ್ಪ ನಾನು ಚೇಂಜ್ ಮಾಡಿದ್ದೀನಿ, ಈ ಥರನೂ ನೀವು ಹೇಳ್ಬೋದು. ದೇ ಡೋಂಟ್ ಹ್ಯಾವ್ ಎನಿ ಆಲ್ಟರ್ನೇಟಿವ್ ಅಂದರೆ ಬೇರೆ ಯಾವುದೇ ದಾರಿ ಇಲ್ಲ. ಬಟ್ ಟು ಕಂಪ್ಲೈ. ಸೊ ಇಲ್ಲಿ ಕಂಪ್ಲೈ ಅಂದರೆ ಒಪ್ಕೊಳ್ಳೋದು, ಅವರ ಒಂದು ಸಮ್ಮತಿ ಸೂಚಿಸೋದು. ರೈಟ್, ಟ್ರೈ ಮಾಡಿ. ಇದು ಈ ಥರ ನೀವು ಹೇಳಬೇಕಾಗುತ್ತಲ್ವಾ. ಐ ಹ್ಯಾವ್ ನೋ ಆಪ್ಷನ್ ಅಂತಾನೂ ನೀವು ಹೇಳ್ಬೋದು, ನೋ ಚಾಯ್ಸ್ ಬದಲು. ಬಟ್ ಟು ಈಟ್ ವಾಟ್ ದೇ ಸರ್ವ್ ಮೀ. ರೈಟ್, ಅವ್ರು ಏನು ಕೊಡ್ತಾರೋ ನಾನು ಅದನ್ನೇ ತಿನ್ನಬೇಕು, ನನಗೆ ಬೇರೆ ದಾರಿ ಇಲ್ಲ. ಐ ಹ್ಯಾವ್ ನೋ ಚಾಯ್ಸ್ ಬಟ್ ಟು ಈಟ್ ವಾಟ್ ದೇ ಸರ್ವ್ ಮೀ. ನೋಡಿ, ಈಟ್ ಮುಂದೆ ಏನು ಬರ್ತಾ ಇದೆ, ವಾಟ್ ದೇ ಸರ್ವ್ ಮೀ. ಈಟ್ ಮುಂದೆ ನೀವು ಫುಡ್ ಹಾಕ್ಬೋದಲ್ವಾ, ಬಟ್ ಟು ಈಟ್ ಫುಡ್, ಬಟ್ ಟು ಈಟ್ ಇಡ್ಲೀಸ್. ಆ ಜಾಗದಲ್ಲಿ ಬರ್ತಾ ಇದೆ ವಾಟ್ ದೇ ಸರ್ವ್ ಮೀ. ಸೊ ಅದಿಷ್ಟು ಈಗ ನೌನ್ ಫ್ರೇಸ್ ಆಯಿತು. ಅದಿಷ್ಟು ನೌನ್, ವಾಟ್ ದೇ ಸರ್ವ್ ಮೀ ಅಂದರೆ ಅವ್ರು ಸರ್ವ್ ಮಾಡೋದು, ತಿನ್ನಬೇಕು. ಸೊ ತುಂಬ ಬಿಗಿನರ್ಸ್ನ ಹೇಳ್ತಾ ಇದ್ದೀನಿ. ಅಂದರೆ ಅದಿಷ್ಟನ್ನು ಒಂದು ನೌನ್ ಅಂತ, ಒಂದು ಸಿಂಗಲ್ ವರ್ಡ್ ಅಂತ ಅಂದ್ಕೊಳ್ಳಿ. ಈಟ್ ಫುಡ್, ಈಟ್ ಇಡ್ಲೀಸ್, ಈಟ್ ವಾಟ್ ದೇ ಸರ್ವ್ ಮೀ. She had no option but to ask him for help. Try ಮಾಡಿ. Because of the rain, we had no choice but to stay at home.
ದ ಟ್ರೈನ್ ವಾಸ್ ಕ್ಯಾನ್ಸಲ್ಡ್, ಸೊ ಐ ಹ್ಯಾಡ್ ನೋ ಆಲ್ಟರ್ನೇಟಿವ್ ಬಟ್ ಟು ಟೇಕ್ ಅ ಬಸ್. ಸೊ ಸ್ಟ್ರಕ್ಚರ್ ನೆನ್ಪಿಟ್ಕೊಂತೀರಲ್ವಾ? ನೋ ಆಲ್ಟರ್ನೇಟಿವ್ ಬಟ್ ಟು ಬೇಸ್ ವರ್ಬ್, ನೋ ಚಾಯ್ಸ್ ಬಟ್ ಟು ಬೇಸ್ ವರ್ಬ್, ನೋ ಆಪ್ಷನ್ ಬಟ್ ಟು ಬೇಸ್ ವರ್ಬ್, ಯಾವುದೇ ಟೆನ್ಸಲ್ಲಾದರೂ. ಯು ಹ್ಯಾವ್ ನೋ ಚಾಯ್ಸ್ ಬಟ್ ಟು ಬಿ ಪೇಷಂಟ್. ನೋಡಿ, ಆ ಥರ ಇರಬೇಕು ಅಂದರೆ ಟು ಬಿ ಮುಂದೆ ಅಡ್ಜೆಕ್ಟಿವ್ ಹಾಕಿ. ನೀನು ಅದೇ ಥರನೇ ಈಗ ಇರಬೇಕು, ಬೇರೆ ದಾರಿ ಇಲ್ಲ. I had no choice but to sign the contract. We had no choice but to wait there until they came. For the above reasons, the management has no choice but to close the factory. ಸೊ ಗೊತ್ತಾಯ್ತಲ್ಲ? ಸೊ ಇದೆಲ್ಲ ಪ್ರಾಕ್ಟೀಸ್ ಆಗಬೇಕಂದ್ರೆ ಬುಕ್ನಲ್ಲಿ ಬರ್ಕೊಳ್ಳಿ. ಇದೇ ಥರ ನೀವೊಂದು 10 ಸೆಂಟೆನ್ಸ್ನ ಮಾಡಿ, ಕಾಮೆಂಟ್ನಲ್ಲೂ ಮಾಡಿ, ನಾನು ಚೆಕ್ ಮಾಡ್ತೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ ನಾನು ಹೇಳ್ತೀನಿ. ಆ್ಯಂಡ್ ಈ ಥರ ಸೆಂಟೆನ್ಸ್ಗಳು ಎಲ್ಲರೂ ಕಲಿಯೋದು ತುಂಬ ಇಂಪಾರ್ಟೆಂಟ್. ಸೊ ಪ್ಲೀಸ್ ಇದನ್ನು ಎಲ್ಲರಿಗೂ ಶೇರ್ ಮಾಡಿ, ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ. ಆ್ಯಂಡ್ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದು ಕಲ್ತಿದ್ದೀರಾ ಅಂತ ನಿಮ್ಗೆ ಅನಿಸಿದರೆ ಲೈಕ್ ಮಾಡಿ, ರೈಟ್? ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ಕೂಡ ನೋಡಿ, ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು.